ನಮ್ಮ ಬ್ರಹ್ಮವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ. ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ಅವಶಿಷ್ಟಗಳನ್ನು ಯಾರೋ ಎಸೆದು ಜಂಕ್ಷನಲ್ಲೇ ಎಸೆದು ಹೋಗಿದಾಗ ಕಂಡು ಬಂದಿದೆ. ಇದು ಇಮಿಡಿಯೇಟ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಮಹಾಜನ್ ಮಾಡಿ FIR ಅನ್ನು ದಾಖಲೆ ಮಾಡಿದ್ವಿ. ಅದು CR ನಂಬರ್ 142/2025 ಕೌ ಸ್ಲಾಟರ್ ಆಕ್ಟ್ ಮತ್ತು ಇತರ ಸೆಕ್ಷನ್ ಅಲ್ಲಿ ನಾವು FIR ದಾಖಲೆ ಮಾಡಿದ್ದೀವಿ. ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಕೋಮು ಸಂಬಂಧಪಟ್ಟ ಹಾಗೆ ಸೆನ್ಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ನಮ್ಮ DYSP ಉಡುಪಿ ಪ್ರಭು ಹಾಗೂ ಇಬ್ಬರು ಜನ DSP ಹೆಗಡೆ ಹಾಗೂ ಸುಧಾಕರ್ ನಾಯ್ಕ ಅವರ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ 4 ಜನ ಸಬ್ ಇನ್ಸ್ಪೆಕ್ಟರ್ಸ್ ಅಶೋಕ್, ಸುದರ್ಶನ್, ವಿನೀತ್, ಪ್ರಸನ್ನ 4 ಜನ ಸಬ್ ಇನ್ಸ್ಪೆಕ್ಟರ್ಸ್ ಮೊನ್ನೆ ರಾತ್ರಿ ಘಟನೆ ಆಗಿದ್ದರಿಂದ ತುಂಬಾ ಪ್ರಯತ್ನ ಪಟ್ಟು ಸುಮಾರು CCTVಗಳನ್ನು ಸುತ್ತಮುತ್ತ 3-4 ಕಿಲೋಮೀಟರ್ ಸುತ್ತ ಇರುವಂತಹ CCTVಗಳನ್ನು ಪರಿಶೀಲಿಸಿ ಮತ್ತೆ ಆ ಏರಿಯಾದಲ್ಲಿ ಈ ತರ ಅಫೆನ್ಸಸ್ ಮುಂಚೆ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು 6 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದು ಏನಂತ ಹೇಳಿದ್ರೆ, ಅಲ್ಲೇ ಕುಂಜಾಲ್ ಗ್ರಾಮದಲ್ಲೇ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿ ಇನ್ನೊಬ್ಬರ ಕಡೆಯಿಂದ ದನವನ್ನು ಒಂದು ಸಂದೇಶ್ ಎಂಬವರ ಸ್ವಿಫ್ಟ್ ಗಾಡಿ, ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಪಾರಿತರ ಏರಿಯಾ ಈ ಸೈಡಲ್ಲಿ ಅಲ್ಲಿ ಪ್ರಸಾದ್ ಮತ್ತೆ ನವೀನ್ ಮತ್ತೆ ರಾಮಣ್ಣ ಇವರು 3 ಜನ ಸೇರಿ ಈ ದನವನ್ನು ಕಡ್ದು ಮಾಂಸ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ತಗೊಂಡೋಗಿ ಡಿಸ್ಪೋಸ್ ಮಾಡಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು, ಸ್ಕೂಟರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿಗೆ ಬಿದ್ದದು ಆ ಜಂಕ್ಷನ್ ಅಲ್ಲಿ ಆಗಿದೆ. ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ, ರಾಮಣ್ಣ, ಪ್ರಸಾದ್, ನವೀನ್ ಹಾಗೂ ರಾಜೇಶ್ ಮನೆಯಲ್ಲಿ ಲಾಸ್ಟ್ ಗಂಧ ಮಾಂಸ ಇಷ್ಟು ಜನವನ್ನು ಆಲ್ರೆಡಿ ನಾವು ವಶಕ್ಕೆ ತಗೊಂಡಿದ್ದೀವಿ. ಒಬ್ಬ ಆರೋಪಿ ಸದ್ಯಕ್ಕೆ ತಲೆ ಮಾಡಿಸ್ಕೊಂಡಿದ್ದಾರೆ. ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ. ಮತ್ತೆ ಇವರಿಗೆ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತೆ ಮುಂದಿನ ಕಾನೂನು ಪ್ರಕಾರ ಕ್ರಮಗಳು ಕೈಗೊಳ್ಳಲಾಗ್ತದೆ. ಈ ಘಟನೆಗೆ ಬಳಸಿರುವಂತಹ ಸ್ಕೂಟಿ ಗಾಡಿ ಹಾಗೂ ಕಾರ್ 2 ಗಾಡಿಗಳನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಈ ವಿಷಯ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ರು. ಸುಮಾರು ಜನ ನಾವು ತನಿಖೆ ಮಾಡಕ್ ಮುಂಚೆನೇ ಆರೋಪಿಗಳು ಯಾರು ಯಾವ ಕಮ್ಯುನಿಟಿಯಿಂದ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳಾಗ್ತಿದೆ. ಎಲ್ಲರ ಹತ್ರ ನನ್ನ ಮನವಿ ಏನಂತ ಹೇಳಿದ್ರೆ, ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ವಿಚಾರಗಳಲ್ಲಿ ಅದು ಈ ತರ ಸೆನ್ಸಿಟಿವ್ ಆಗಿರುವಂತಹ ಮ್ಯಾಟರ್ಗಳಲ್ಲಿ ಉನ್ನತ ಅಭಿಪ್ರಾಯಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೋಮದ್ವೇಷ ಉಂಟು ಮಾಡುವ ರೀತಿಯಲ್ಲಿ ಪೋಸ್ಟ್ಗಳು ಮಾಡಬಾರ್ದು ಅಂತ ನಾನು ಎಲ್ಲರ ಹತ್ರನೂ ಮನವಿ. ಇದಕ್ಕೆ ಮುಂಚೆ ಇದೇ ತರ ಪ್ರಕರಣಗಳನ್ನು ನಾವು ದಾಖಲೆ ಮಾಡಿ ಅರೆಸ್ಟು ಮಾಡಿದ್ದೀವಿ. ಆ ಥರ ಆಗಲಿಕ್ಕೆ ಅವಕಾಶ ಕೊಡಬೇಡಿ. ಈ ಥರ ಪ್ರಕರಣಗಳನ್ನು ನಾವು ಕರಾವಳಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ತುಂಬಾ ಗಂಭೀರವಾಗಿ ಪರಿಗಣಿಸ್ತೀವಿ. ಹೆಂಗೆ ನಾವು ಮರ್ಡರ್ ಕೇಸಸ್ ಪತ್ತೆ ಮಾಡೋಕ್ಕೆ ಎಫರ್ಟ್ ಮಾಡ್ತೀವಿ, ಅಷ್ಟೇ ಪ್ರಯತ್ನ ನಾವು ಈ ಥರ ಪ್ರಕರಣಗಳಲ್ಲಿ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಏನು ಕೋಮು ಸೌಹಾರ್ದತೆ ಇದೆ ಉಡುಪಿ ಜಿಲ್ಲೆಯಲ್ಲಿ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಪೊಲೀಸರ ಜವಾಬ್ದಾರಿ. ನಾವು ಅದು ಮಾಡ್ತಾ ಇದ್ದೀವಿ. ಸೊ ಈ ಪ್ರಕರಣದಲ್ಲಿ ಈಗ 5 ಜನ ಆರೋಪಿಗಳು ವಶಕ್ಕೆ ತಗೊಂಡಿದ್ದೀವಿ. ಒಬ್ಬ ಆರೋಪಿ ತಲೆ ಮಾಡಿಸ್ಕೊಂಡಿದ್ದಾರೆ. ಸರ್, ಹಿನ್ನೆಲೆ ಪ್ರಕರಣದ ಹಿನ್ನೆಲೆ ಏನು ಇಲ್ಲ, ಎಲ್ಲರೂ ಇವರೆಲ್ಲ ಮೇಸ್ತ್ರಿ ಕೆಲಸ ಮತ್ತೆ ಡ್ರೈವರ್ ಈ ತರ ಮಾಮೂಲಿ ಕೆಲಸಗಳು ಮಾಡ್ತಿದ್ದಾರೆ. ಅವ್ರಿಗೆ ಯಾರಿಗೂ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಅವರ ಕನ್ಸಂಪ್ಷನ್ಗೋಸ್ಕರ ಮಾಡಿರುವಂಥದ್ದು ಎಲ್ಲ ಅಲ್ಲೇ ಕುಂಜಾಲ್ ಗ್ರಾಮ ಸುತ್ತಮುತ್ತ ಇರುವಂತ ಅವರ ಕನ್ಸಂಪ್ಷನ್ ಒಂದು ಇವರು ಹೇಳಿದ ಪ್ರಕಾರ 45ರಿಂದ 50 kg ಇತ್ತು. ಆ ಏರಿಯಾದಲ್ಲಿ ನಾವು ನಮ್ಮಷ್ಟಕ್ಕೆ ಕನ್ಸ್ಯೂಮ್ ಮಾಡೋದು ಅಂತ ಉದ್ದೇಶ, ಆಮೇಲೆ ಮಾರಾಟ ಮಾಡೋಕೆ ಉದ್ದೇಶಕ್ಕಂತ ಮತ್ತೆ ತನಿಖೆಯಲ್ಲಿ ತಿಳ್ಕೊಬೇಕಾಗ್ತದೆ. ಬಟ್ ಪ್ರಥಮ ದೃಷ್ಟಿ ಅವರ ಕನ್ಸಂಪ್ಷನ್ಗೆ ಮತ್ತೆ ಆ ಏರಿಯಾದಲ್ಲಿ ಬೇರೆ ಯಾರು ಕನ್ಸ್ಯೂಮ್ ಮಾಡೋದಿದ್ರೆ ಅವರಿಗೆ ಕೊಡುವ ಉದ್ದೇಶ ಬಂದಿತ್ತು. ಯಾವ ಪ್ರಕರಣ ಇಲ್ಲ, ಖರೀದಿ ಮಾಡಿದಲ್ಲಿ ಅವರು ಕೇಶವ ಎಂಬರ ಮನೆಯಲ್ಲಿತ್ತು ಈ ಹಸು, 1.5 ವಯಸ್ಸಿನ ಹಸು. ಅದು ಅವರಿಗೆ
ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಅದಕ್ಕೆ ಸಾಕ್ಲಿಕ್ಕೆ ಆಗಲ್ಲ, ನೀವು ತೊಗೊಂಡೋಗಿ ನೀವು ಕನ್ಸ್ಯೂಮ್ ಮಾಡ್ತಿದ್ರೆ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರೋದು ಇಲ್ಲಿಗೆ. ಒಂದೂವರೆ ಈಗ ಅಲ್ಲಿ ಕುಂಜಾವಳಿಯಲ್ಲಿ ಎಸೆದಿರೋದ್ರಿಂದ ಯಾವುದೇ ಉದ್ದೇಶ ಇಲ್ಲ. ಇಲ್ಲ, ನಾವು ತನಿಖೆದು ಪ್ರಥಮ ಹಂತದಲ್ಲಿ ಈ 2 ಪಾಸಿಬಿಲಿಟೀಸ್ ಯೋಚನೆ ಮಾಡಿದ್ದೀವಿ. ಒಂದು, ಕನ್ಸ್ಯೂಮರ್ಸ್ ಯಾರಾದರೂ ಯೂಸ್ ಮಾಡಿ ಆಮೇಲೆ ವೇಸ್ಟ್ ಎಸೆಗೆ ಹೋದಾಗ ದಾರಿಯಲ್ಲಿ ಬಿದ್ದಿರೋದಿರ್ಬೋದಾ, ಅಥವಾ ದುರುದ್ದೇಶದಿಂದ ಕೋಮು 2 ವಿಷಯಗಳಿದೆ. ಒಂದು CCTV ಕ್ಯಾಮರಾ, 2 ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಹತ್ರ ಡೇಟಾಬೇಸ್ ಇರ್ತದೆ. ಒಂದೊಂದು ಏರಿಯಾದಲ್ಲಿ ಈ ಥರ ಕೆಲಸಗಳು ಮಾಡುವಂಥದ್ದು ಮತ್ತೆ ಆ ಏರಿಯಾದಲ್ಲಿ ಮಾಡಿರುವಂಥದ್ದು ಇದಕ್ಕೆ ಮುಂಚೆ ಆ ಥರ ವ್ಯಕ್ತಿಗಳು ನಮ್ಮದು ಕ್ರೈಮ್ ಸಸ್ಪೆಕ್ಟ್ಸ್ ಆಗಿ ಆ ದಾರಿಯಿಂದ ಇಂಟ್ರೋಗೇಷನ್ ಮಾಡಿದಾಗ ಈ ಸಂದೇಶ ಅನ್ನುವ ಗಾಡಿ ಆ ಏರಿಯಾದಲ್ಲಿ ಹೋಗಿರೋ ಬಗ್ಗೆನೂ ನಮಗೆ ಮಾಹಿತಿ ಸಿಕ್ಕಿದೆ. ಅದರ ಮೇಲೆ ಇಂಟ್ರೋಗೇಷನ್ ಫರ್ದರ್ ಈಗ ಮಾಡ್ತೀವಿ. ಅವರಿಗೆ ಬಿದ್ದದ್ದು ಗೊತ್ತಾಗಿಲ್ವಾ? ಯಾಕೆ ಎಕ್ಕಿಲ್ಲ ಮತ್ತೆ? ಗೊತ್ತಾಗ್ಲಿಲ್ಲ, ಅವರಿಗೆ ಬಿದ್ದದ್ದು ಗೊತ್ತಾಗಲಿಲ್ಲ. ಅವರಿಗೆ ಬಿದ್ದದ್ದು ಗೊತ್ತಾಗಲಿಲ್ಲ. ವಾಪಸ್ ಮನೆಗೆ ಬಂದು ಬೆಳಗ್ಗೆ FIR ಆಗಿದೆ ಗೊತ್ತಾಗಿ ಏನು ತನ್ನದು ಮಾಂಸ ಕಟ್ ಮಾಡಿ ಸ್ಟೋರ್ ಮಾಡಿದರೆ FIR ಆಗಿದೆ ಅಂತ ತಿಳ್ಕೊಂಡು ಅದನ್ನು ಡಿಸ್ಪೋಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಡಿಸ್ಪೋಸ್ ಮಾಡಿದ್ದಾರೆ. ಮಾಂಸಗಳು ಒಬ್ಬ ಆರೋಪಿ ಅಪ್ಸ್ಕೊಂಡಿದ್ದಾರೆ. ಅಪ್ಸ್ಕೊಂಡಿದ್ದವಲ್ಲ, ಅದು ನನಗೆ ಮತ್ತೆ ನನಗೆ ಅಲ್ಲಿ ಹಿಡಿಯಕ್ಕಾಗಿಲ್ಲ. ಒಬ್ಬ ಆರೋಪಿ ಅಪ್ಸ್ಕೊಂಡಿದ್ದಾರೆ. ಸರಿ, ಕೇಶವ ಮೇಲೆ ಪ್ರಕರಣ ದಾಖಲಾಗ್ತದ? ದನ ಕೊಟ್ಟವ್ರ ಮೇಲೆ ಆಗಿದೆ. ಈ ಕೇಶವ ಮೇಲೆ ದನ ಕೊಟ್ಟಿದ್ರ ಮೇಲೆ ಪ್ರಕರಣ ದಾಖಲಾಗಿದೆ, ದನ ಕಡಿದಿದ್ದವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ದನದ ಮಾಂಸ ಸ್ಟೋರ್ ಮಾಡಕ್ಕೆ ಯಾರ ಮನೆಯಲ್ಲಿ ಇಟ್ಟಿದ್ದಾರೆ ಅವರ ಮೇಲೂ ಪ್ರಕರಣ ದಾಖಲಾಗಿದೆ. ಯಾರು ಗಾಡಿಗಳು ಅದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ